ಈಗ ನನಗೆ ಕೇಳ್ತಾರೆ ಎಷ್ಟೋ ಜನ 2 ವರ್ಷದ ಮಗುಗಾಯ್ತಂತೆ ಹೃದಯಾಘಾತ, 4 ವರ್ಷದ ಮಗುಗಾಯ್ತಂತೆ, 6 ವರ್ಷದ ಮಗುಗಾಯ್ತಂತೆ. ಏನಾಗುತ್ತೆ, ಈ ಪ್ರತಿ 100 ಮಕ್ಕಳಲ್ಲಿ ಹುಟ್ಟಿದಂಥ 100 ಮಕ್ಕಳಲ್ಲಿ ಒಬ್ಬರಿಗೆ ಬೈ ಬರ್ತೆ ಹಾರ್ಟ್ ಡಿಸೀಸ್ ಇರುತ್ತೆ. ಆಮೇಲೆ ಇನ್ನು ಕೆಲವರಿಗೆ ಹಿಡನ್ ಕಾರ್ಡಿಯಾಕ್ ಪ್ರಾಬ್ಲಮ್ ಇರುತ್ತೆ. ಹಿಡನ್ ಕಾರ್ಡಿಯಾಕ್ ಪ್ರಾಬ್ಲಮ್ ಸಿಂಪ್ಟಮ್ಸ್ ಇರೋದಿಲ್ಲ, ಅಂದರೆ ಅದುವರೆಗಿನ ಯಾವ ಟೆಸ್ಟ್ನಲ್ಲೂ ಗೊತ್ತಾಗಿರೋದಿಲ್ಲ. ಅದೇನಾಗುತ್ತೆ, ಈಗ ಕೆಲವರಿಗೆ ಹೈಪರ್ಟ್ರಫಿಕ್ ಕಾರ್ಡಿಯೋಮಯೋಪತಿ ಅಂದ್ಬಿಟ್ಟು ಪ್ರತಿ 500 ಜನರಲ್ಲಿ ನಮ್ಮ ಜನರಲ್ ಪಾಪ್ಯುಲೇಷನಲ್ಲಿ ಇದೆ. ಏನಿದು ಅಂದರೆ ಹೃದಯದ ತೂಕ ಜಾಸ್ತಿ ಆಗಿರುತ್ತೆ, ಹೃದಯದ ಥಿಕ್ನೆಸ್ ಜಾಸ್ತಿ ಇರುತ್ತೆ. ನಾರ್ಮಲಿ ಹೃದಯದ ಗಾತ್ರ ಎಷ್ಟು, ಒಂದು 300 ಗ್ರಾಮು ಅಥವಾ 350, ಎಡಗೈ ಮುಷ್ಟಿ ಅಷ್ಟು ಅಂತ ಅಷ್ಟೇ, ಮುಷ್ಟಿ ಅಷ್ಟು. ಸೊ ಇನ್ನು ಕೆಲವ್ರಿಗೆ ಏನಾಗುತ್ತೆ, ಹೃದಯದ ಥಿಕ್ನೆಸ್ ಜಾಸ್ತಿ ಇರುತ್ತೆ, 500 ಗ್ರಾಮ್ಸು 600 ಗ್ರಾಮ್ಸು ಥಿಕ್ನೆಸ್ಸು. ಇದು ಫ್ಯಾಮಿಲಿಲಿರುತ್ತೆ, ಹೆರಿಡಿಟ್ರಿ, ಅಣ್ಣನಿಗಿರುತ್ತೆ, ತಮ್ಮನಿಗಿರುತ್ತೆ ಅಥವಾ ತಂದೆಗಿರುತ್ತೆ. ಆ ಕಾಯಿಲೆ ಸಡನ್ ಡೆತ್ ಆಗುತ್ತದು. ಅಂದರೆ ಅದು ಗೊತ್ತಾಗಿರೋದಿಲ್ವ? ಗೊತ್ತಾಗಲ್ಲ ಕೆಲವ್ರಿಗೆ. ಅಂದರೆ ಯಾರಾದರೂ ಚೆಕಪ್ ಮಾಡಿ ಅಥವಾ ಎಕೋ ಟೆಸ್ಟ್ ಮಾಡಿದರೆ ಅಥವಾ ಇ ಸಿ ಜಿಲ್ ವ್ಯತ್ಯಾಸ ಇದ್ದರೆ ಆ ಥರ ಗೊತ್ತಾಗುತ್ತೆ. ಇನ್ನು ಕೆಲವು ಏನಾಗುತ್ತೆ ಅಂದರೆ, ನಾವು ಈಗ ಯಾವುದೇ ಈ ಜೀವದಿಂದ ಅಂದರೆ ಅಂದರೆ ಡೆತ್ ಯಾವಾಗ ಅಂತಂತೀವಿ, ಹೃದಯ ನಿಂತಾಗ. ಹೌದು. ಬೇರೆ ಬೇರೆ ಕಾಯಿಲೆಗಳಿದ್ದ ಕೂಡ ಅವರು ಡೆತ್ ಆಗುವಾಗ ಯಾವಾಗ ಡೆತ್ತು ಅಂತ ಹೇಳ್ತೀವಿ ಅಂದರೆ ಹೃದಯ ನಿಂತಾಗ, ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಈ ರಿಪೋರ್ಟ್ ಮಾಡುವಾಗ ಏನು ಮಾಡ್ತಾರೆ ಕೆಲವರು, ಈಗ ಡೆಂಗು ಫೀವರ್ ಬಂದಿರುತ್ತೆ ಅಥವಾ ಬ್ರೈನ್ ಹೆಮರೇಜ್ ಆಗಿರುತ್ತೆ. ಸೊ ಫಸ್ಟ್ ಕಾಲಮಲ್ಲೇ ಕಾರ್ಡಿಯಾಕ್ ಅರೆಸ್ಟ್ ಅಂತ ಬರೆದು ಬಿಡ್ತಾರೆ. ಆ ಲೆಕ್ಕಕ್ಕೆ ಬಂದ್ಬಿಡುತ್ತೆ, ಆ ಲೆಕ್ಕಕ್ಕೆ ಬರುತ್ತೆ. ಫಸ್ಟ್ ಕಾಲಮಲ್ಲಿ ಏನು ಬರೀಬೇಕು, ಬ್ರೈನ್ ಹೆಮರೇಜ್ ಬರೀಬೇಕು ಅಥವಾ ಡೆಂಗು ಬರೀಬೇಕು. ಸೊ ಅಲ್ಟಿಮೇಟ್ಲಿ ನಮ್ಮ ಈ ಶರೀರದಿಂದ ಪ್ರಾಣ ಪಕ್ಷಿ ಹೋಗೋದು ಯಾವಾಗ ನಾವು ಡಿಕ್ಲೇರ್ ಮಾಡ್ತೀವಿ ಅಂದರೆ ಹೃದಯ ನಿಂತಾಗ.